ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ MS ಎಕ್ಸೆಲ್ ಅನ್ನೋದು ಪ್ರಪಂಚದಾದ್ಯಂತ ವ್ಯಾವಹಾರಿಕವಾಗಿ ಬಳಕೆಯಲ್ಲಿರುವಂತಹ ಅತಿ ಪ್ರಮುಖವಾದ ಸಾಫ್ಟ್ವೇರ್ ಆಗಿದೆ. ಇದನ್ನ ಕ್ರಿಯೇಟ್ ಮಾಡಿರುವವರು ಮೈಕ್ರೋಸಾಫ್ಟ್ ಸಂಸ್ಥೆಯವರು 1985ನೇ ಇಸ್ವಿಯಲ್ಲಿ ಇದರ ಮೊದಲನೇ ವರ್ಷನ್ ರಿಲೀಸ್ ಮಾಡ್ತಾರೆ. ಅಲ್ಲಿಂದ ಆಚೆಗೆ ಈ ಸಂಸ್ಥೆ ಹಲವಾರು ವರ್ಷನ್ಸ್ಗಳನ್ನ ರಿಲೀಸ್ ಮಾಡ್ತಾ ಬರ್ತಾ ಇದೆ. ಪ್ರತಿ 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸಲಿ ಒಂದು ಹೊಸ ವರ್ಷನ್ ರಿಲೀಸ್ ಆಗುತ್ತೆ. ಸೊ ಇದರ ಉಪಯೋಗಗಳೇನೇನು ಅನ್ನೋದನ್ನ ನಾವು ಗಮನಿಸೋಣ. ಈ ಸಾಫ್ಟ್ವೇರ್ ಅಲ್ಲಿ ನಾವು ಹಲವಾರು ರೀತಿಯ ಡೇಟಾ ಫಂಕ್ಷನ್ಸ್ಗಳನ್ನ ನಾವು ಯೂಸ್ ಮಾಡ್ಬೋದು. ಡೇಟಾ ಕಲೆಕ್ಷನ್ ಮಾಡೋದಾಗ್ಲಿ ಅಥವಾ ಒಂದು ಇನ್ಫಾರ್ಮೇಷನ್ಸ್ನ ಸಂಗ್ರಹಣೆ ಮಾಡೋದಾಗ್ಲಿ, ಲೆಕ್ಕಾಚಾರ ಮಾಡೋದು, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಡೇಟಾ ಅನಾಲಿಸಿಸ್, ಇದೆಲ್ಲದಕ್ಕೂ ಎಕ್ಸೆಲ್ ತುಂಬ ಉಪಯೋಗ. ಒಂದು ಡೇಟಾನ ಪ್ರೆಸೆಂಟೇಷನ್ ಮಾಡಬೇಕಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಿಂದ ನಮಗೆ ಹಲವಾರು ರೀತಿಯ ಫಂಕ್ಷನ್ಸ್ಗಳು ಉಪಯೋಗ ಬರ್ತವೆ. ಉದಾಹರಣೆಗೆ ಹೇಳೋದಾದರೆ ಪೈ ಚಾರ್ಟ್, ಹಿಸ್ಟೋಗ್ರಾಮ್, ಲೈನ್ ಗ್ರಾಫ್, ಬಾರ್ ಗ್ರಾಫ್, ಈ ಫಂಕ್ಷನ್ಸ್ಗಳು ಒಂದು ವಿಜುವಲ್ ಗ್ರಾಫಿಕ್ಸ್ನ ಆ್ಯಡ್ ಮಾಡಿ ಡೇಟಾ ಪ್ರೆಸೆಂಟೇಷನ್ನ ಎಫೆಕ್ಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತವೆ. ಕಠಿಣವಾದಂತಹ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ಗಳಾಗಬಹುದು ಅಥವಾ ಫೈನಾನ್ಷಿಯಲ್ ಫಂಕ್ಷನ್ಸ್ ಆಗಬಹುದು, ಸ್ಟ್ಯಾಟಿಸ್ಟಿಕಲ್ ಕಂಪ್ಯಾರಿಸನ್ ಫಂಕ್ಷನ್ಸ್ ಆಗ್ಬೋದು, ಈ ಥರದ ಎಲ್ಲ ರೀತಿಯ ಕೆಲಸಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಂತ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಫಾರ್ಮುಲಾಗಳು ಹಾಗೂ 450ಕ್ಕಿಂತ ಹೆಚ್ಚು ಫಂಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇವುಗಳ ಸಹಾಯದಿಂದ ಕಷ್ಟಕರವಾದ ಲೆಕ್ಕಗಳನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಲವಾರು ರೀತಿಯ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ಷೇತ್ರಗಳಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ತುಂಬಾ ಅವಶ್ಯಕತೆ ಇದೆ. ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಹಣಕಾಸು ಮಾಹಿತಿಗಳಾಗ್ಬೋದು, ಹಣಕಾಸು ವ್ಯವಹಾರಗಳಾಗ್ಬೋದು, ಮೈಕ್ರೋಸಾಫ್ಟ್ ಎಕ್ಸೆಲ್ನ ಸಹಾಯದಿಂದ ರೆಕಾರ್ಡ್ ಮಾಡೋದು, ಮ್ಯಾನೇಜ್ ಮಾಡೋದು ತುಂಬ ಸುಲಭ. ಬಜೆಟ್ನ ಪ್ರಿಪೇರ್ ಮಾಡೋದಕ್ಕೆ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಎಕ್ಸ್ಪೆನ್ಸ್ ಲಾಸ್ ಕಂಡುಹಿಡಿಯೋದಕ್ಕೆ, ವಿವಿಧ ರೀತಿಯ ಅಕೌಂಟ್ಸ್ಗಳನ್ನು ನಿರ್ವಹಣೆ ಮಾಡೋದಕ್ಕೆ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಬಳಸಬಹುದು. ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ನಾವು ಗಮನಿಸಬಹುದು, ಪ್ರೊಡಕ್ಷನ್ಸ್ ಹಾಗೂ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತಹ ಪ್ರತಿದಿನದ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ ವರ್ಕ್ ಹಿಸ್ಟ್ರಿ ಅನಾಲಿಸಿಸ್, ಆರ್ಡರ್ ಅನಾಲಿಸಿಸ್, ಪ್ರಾಡಕ್ಟ್ ಅನಾಲಿಸಿಸ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಹೀಗೆ ಹಲವಾರು ರೀತಿಯ ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅತ್ಯಂತ ಸಮರ್ಥಕವಾದಂಥ ಸಾಫ್ಟ್ವೇರ್. ಸೇಲ್ಸ್ ಹಾಗೂ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನ ರಿಪೋರ್ಟ್ಗಳನ್ನು ಅನಲೈಸ್ ಮಾಡ್ತಾ ಹೋದಾಗ ಒಂದು ಕಂಪ್ನಿಯ ಬಿಸ್ನೆಸ್ ಯಾವ ಥರ ಗ್ರೋತ್ ಆಗ್ತಾ ಇದೆ, ಸೇಲ್ಸ್ ಟರ್ನ್ ಓವರ್ ಟ್ರೆಂಡ್ ಗೊತ್ತಾಗುತ್ತೆ, ಸೇಲ್ಸ್ ಬಜೆಟ್ನ ಪ್ರಿಪೇರ್ ಮಾಡಬಹುದು, ಕಾಸ್ಟ್ ಅನಾಲಿಸಿಸ್, ಪ್ರಾಫಿಟ್ ಅನಾಲಿಸಿಸ್, ಮಾರ್ಕೆಟಿಂಗ್ ಟೀಮ್ ಪರ್ಫಾರ್ಮೆನ್ಸ್ ಮತ್ತು ಪ್ರಾಡಕ್ಟ್ ಅಥವಾ ಸರ್ವಿಸ್ಗೆ ಸಂಬಂಧಪಟ್ಟ ಡ್ರಾಬ್ಯಾಕ್ಸ್ ಏನು, ಒಂದು ಸಂಸ್ಥೆಯ ಪ್ರಾಫಿಟ್ ಎಷ್ಟು, ಒಂದು ಪ್ರಾಡಕ್ಟ್ನ ಪೊಟೆನ್ಷಿಯಲ್ ಏನಿದೆ, ಈ ಎಲ್ಲ ಮಾಹಿತಿಗಳನ್ನ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ರಿಪೋರ್ಟ್ಗಳಿಂದ ತಿಳ್ಕೋಬಹುದು. ಒಂದು ಸಂಸ್ಥೆಯ HR ಡಿಪಾರ್ಟ್ಮೆಂಟ್ಗೆ ಬಹಳ ಇಂಪಾರ್ಟೆಂಟ್ ಹಾಗೂ ಚಾಲೆಂಜಿಂಗ್ ಟಾಸ್ಕ್ ಅಂದರೆ ಎಂಪ್ಲಾಯೀಸ್ನ ಮ್ಯಾನೇಜ್ ಮಾಡೋದು, ಎಂಪ್ಲಾಯಿ ಪರ್ಫಾರ್ಮೆನ್ಸ್ನ ಅನಾಲಿಸಿಸ್ ಮಾಡೋದಕ್ಕೆ, ಪೇರೋಲ್ ಮ್ಯಾನೇಜ್ ಮಾಡೋದಕ್ಕೆ, ಎಂಪ್ಲಾಯೀಸ್ ಬೆನಿಫಿಟ್ಸ್ ಹಾಗೂ ಅಟೆಂಡೆನ್ಸ್ ಮಾನಿಟರ್ ಮಾಡೋದಕ್ಕೆ ವಿವಿಧ ರೀತಿಯ ರಿಪೋರ್ಟ್ಗಳನ್ನು MS ಎಕ್ಸೆಲಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅತ್ಯಂತ ಸುಲಭವಾಗಿ ನಾವು ಪಡೆಯಬಹುದು. ಮೈಕ್ರೋಸಾಫ್ಟ್ ಎಕ್ಸೆಲ್ ಎನ್ನುವ ಪ್ರಬಲವಾದ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಬಗ್ಗೆ ಇದು ಒಂದು ಕಿರು ಪರಿಚಯವಾಗಿತ್ತು. ಇನ್ನೂ ಇದನ್ನು ಹಲವಾರು ಉದ್ಯಮಗಳಲ್ಲಿ ಹೇಗೆಲ್ಲ ಉಪಯೋಗಿಸಬಹುದು ಅನ್ನೋದನ್ನು ಮುಂದೆ ಕಲಿತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.